ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದೆ ಎಂದು ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ರಾಮಸಮುದ್ರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ನಂತರ ಮೆರವಣಿಗೆ ಮೂಲಕ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಕೆರಹಳ್ಳಿ ನವೀನ್ ಮಾತನಾಡಿದರು. ಬಿಜೆಪಿ ಕಚೇರಿ ಮುತ್ತಿಗೆಗೆ ಯತ್ನಿಸಲು ಮುಂದಾದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ತಡೆದರು. ಈ ವೇಳೆ ಪೊಲೀಸ್ ಹಾಗೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಹಲವು ಕಾರ್ಯಕರ್ತರನ್ನು ಬಂಧಿಸಿ ಬಿಡುಗಡೆ ಮಾಡಿದರು. ಬಿಜೆಪಿ ವಿರುದ್ಧ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಿದ್ವಿ. ಹೇಳಿದ್ರಿ ಹೇಳ್ತಾ ಇದೀವಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇದು ನಮಗೆ ಆಗಿರ್ತಕ್ಕಂಥ ಅನ್ಯಾಯ. ಮಹಾತ್ಮ ಗಾಂಧಿ ಅವರಿಗೆ ಇಡೀ ದೇಶನೇ ಪ್ರಪಂಚನೇ ಒಪ್ಪಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರಿಗೆ ಮಸಿ ಬೆಳೀತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾರೆ. ನೀತಿಗೆಟ್ಟವರು, ಲಜ್ಜೆಗೆಟ್ಟವರು, 420ಗಳೆಲ್ಲ ಸೇರ್ಕೊಂಡು ಸರ್ಕಾರ ಮಾಡ್ತಾರೆ. ಅವರು ಮಾಡ್ತಾವ್ರೆ. ಅದ್ರ ವಿರುದ್ಧ ದೇಶಾದ್ಯಂತ ಎಲ್ಲಾ ಕಾಂಗ್ರೆಸ್ ಕಚೇರಿಗಳಲ್ಲಿ, ನಮ್ಮ ಭಾರತ ದೇಶದ ಎಲ್ಲಾ ರಾಜ್ಯದ ಎಲ್ಲಾ ಕಾಂಗ್ರೆಸ್ ಕಚೇರಿಗಳ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಪ್ರತಿಭಟನೆಯನ್ನ ನಮ್ಮ ಈಗಿನ ಏನು 420 ಅಮಿತ್ ಶಾ ಇದ್ದಾರೆ ಮತ್ತು ನ್ಯಾಷನಲ್ ಹೆರಾಲ್ಡ್ ಅದ್ರ ವಿರುದ್ಧ ಚೀಮಾರಿ ಹಾಕಿದೆ ಕೋರ್ಟ್ ಅವ್ರಿಗೆ. ಇಷ್ಟು ವರ್ಷ ಮಾಡಿ ನಮ್ಮನ್ನ ಕಳೆದ ವರ್ಷನೂ ಕೂಡ ನಮ್ಮ ಏನು ಎಲ್ಲ MLAಗಳು MP ಗಳ ಮುಖಾಂತರ DC ಆಫೀಸ್ ಮುಖ್ಯ ಆಗ್ತಂತ ಸಂದರ್ಭದಲ್ಲಿ ಆಗ್ಲೂ ತಾವು ಕೇಸ್ ಮಾಡಿದ್ರಿ. ಮಾನ್ಯ ಪೊಲೀಸ್ ಇಲಾಖೆಯವರು ಈಗಲೂ ಕೇಸ್ ನಡೀತಾ ಇದೆ ಮೇಲೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಾವು ಯಾವುದೇ ತರದ ಅಪಪ್ರಚಾರಕ್ಕಾಗ್ಲಿ ಗುಂಡಾವರ್ತನೆಯಾಗಲಿ ಹೋಗಿಲ್ಲ. ಅವರಂತ 420ಗಳಲ್ಲ. ನಾವು ಶಾಂತಿ ದೂತರು, ನಾವು ಗಾಂಧಿವಾದಿಗಳು. ಆದ್ರಿಂದ ನಾವು ಬಿಜೆಪಿಯ ವಿರುದ್ಧ, ಬಿಜೆಪಿಯ ಪಕ್ಷ ಏನು ಕಚೇರಿ ಇದೆ ಆ ಕಚೇರಿ ಪಕ್ಕ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ. ಇದಕ್ಕೆ ಪೊಲೀಸ್ ಇಲಾಖೆ ಅನುವು ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಕಾನೂನು ಕೈಗೆತ್ಕೊಂಡ್ರೆ ಎತ್ಕೊಳ್ಳಿ, ನಾವು ನುಗ್ತೀವಿ. ಬ್ಯಾರಿಕೇಡ್ ಯಾರು ಮಾಡಿ ಏನಾರು ಮಾಡಿ, ಇದು ಸಾಂಕೇತಿಕ ಇರ್ತಕ್ಕಂಥದ್ದು. ಜನಗಳ ಸಾಂಕೇತಿಕ ಬಂದ್ರೆ ಅಷ್ಟೇ, ಇದು ಸಾಂಕೇತಿಕ ಜನ ನೋಡ್ತಾ ಇರೋದು. ನೀವು ಪೊಲೀಸ್ ಇಲಾಖೆಯವರೇ ಇಲ್ಲಿ ಬಂದಿರ್ತಕ್ಕಂಥ